ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವೀರ ಮದಕರಿ ಈ ಸಿನಿಮಾ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸುದೀಪ್ ಕೆರಿಯರ್ನಲ್ಲಿ ಹಿಟ್ ಲಿಸ್ಟ್ಗಳ ಸಾಲಿಗೆ ಸೇರೋ ಸಿನಿಮಾಗಳ ಪೈಕಿ ಇದು ಒಂದು. ಇದರ ಹಾಡುಗಳು ಕೂಡ ರಿಲೀಸ್ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಹಾಗೂ ಟ್ರೆಂಡ್ ಆಗಿತ್ತು. ಅಂದಹಾಗೆ ಈ ಸಿನಿಮಾ ತೆಲುಗಿನಿಂದ ಕನ್ನಡಕ್ಕೆ ರಿಮೇಕ್ ಆಗಿತ್ತು ಅನ್ನೋದು ಕೂಡ ಗೊತ್ತಿರೋದೆ. ಕೇವಲ ಕನ್ನಡ ಮಾತ್ರವಲ್ಲದೆ ಸುಮಾರು 6-7 ಭಾಷೆಗಳಿಗೆ ಈ ಸಿನಿಮಾ ರಿಮೇಕ್ ಆಗಿತ್ತು. ಬಹುತೇಕ ಎಲ್ಲಾ ಭಾಷೆಗಳಲ್ಲೂ ಸಕ್ಸಸ್ ಕಂಡಿತ್ತು. ಆದ್ರೆ ಈಗ ವಿಷಯ ಏನಂದ್ರೆ, ಇದರ ಒರಿಜಿನಲ್ ಅವತರಣಿಕೆ ವಿಕ್ರಮಾರ್ಕುಡು ಸಿನಿಮಾವನ್ನು ಕೂಡ ಕನ್ನಡದ ಅವತರಣಿಕೆ ಮೀರಿಸಿತ್ತ ಅನ್ನೋದು. ಅದಕ್ಕೆ ಕಾರಣ ಹುಡುಕ್ತಾ ಹೋದರೆ ಸಿಗೋದು ನಂತರದ ದಿನಗಳಲ್ಲಿ ನಿರ್ದೇಶಕ ರಾಜಮೌಳಿ ಹಾಗೂ ಸುದೀಪ್ ಕೊಲಾಬರೇಷನ್. ಹಾಗಿದ್ರೆ ವೀರ ಮದಕರಿ ಸಿನಿಮಾ ಮಾಡಿದ್ದ ಮೋಡಿ ಏನು? ಎಲ್ಲಾ ವರ್ಷನ್ಗಳಲ್ಲೂ ದಿ ಬೆಸ್ಟ್ ಯಾವುದು, ಯಾಕೆ, ಇದೆಲ್ಲವನ್ನ ಹೇಳ್ತೀನಿ. ಮೊದಲು ಕ್ವಿಕ್ ಆಗಿ ಈ ಸಿನಿಮಾ ಸ್ಟೋರಿಯನ್ನ ರೀಕಾಲ್ ಮಾಡ್ತೀನಿ. ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ಹಾಗೂ ಒಬ್ಬ ಕಳ್ಳ, ಇಬ್ಬರು ಒಂದೇ ತರ ಇದ್ದು ಅವರ ಜೀವನದಲ್ಲಿ ಆಗುವ ಅದಲು ಬದಲಿನ ಕಥೆಯನ್ನ ಈ ಸಿನಿಮಾ ಹೊಂದಿರುತ್ತೆ. ಆರಂಭದಲ್ಲಿ ಮುತ್ತತ್ತಿ ಸತ್ಯರಾಜು ಅನ್ನೋ ಲೋಕಲ್ ಕಳ್ಳನ ಲೈಫ್ ಸ್ಟೈಲ್ ತೋರಿಸ್ತಾ ಹೋಗ್ತಾರೆ. ಆತ ಹೇಗೆ ಜನರನ್ನ ಯಾಮಾರಿಸ್ತಾ ಇರ್ತಾನೆ, ಆತನಿಗೆ ಯಾರು ಸಾಥ್ ಕೊಡ್ತಾರೆ, ಆತನ ಮನೆ ಹೇಗಿರುತ್ತೆ, ಅವನಿದ್ದ ಏರಿಯಾದಲ್ಲಿ ಜನರಿಗೆ ಅವನ ಮೇಲೆ ಯಾವ ಒಪಿನಿಯನ್ ಇರುತ್ತೆ, ಎಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ. ಈ ನಡುವೆ ಒಂದು ಮದುವೆ ಮನೆಯಲ್ಲಿ ಹುಡುಗಿ ಪರಿಚಯ, ಇಬ್ಬರು ಲವ್ ನಲ್ಲಿ ಬೀಳೋದು, ಎಲ್ಲವೂ ನಡೆದು ಹೋಗುತ್ತೆ. ಆದ್ರೆ ಇಡೀ ಪ್ಲಾಟ್ಗೆ ಟ್ವಿಸ್ಟ್ ಕೊಡೋದು ಒಂದು ಮಗುವಿನ ಎಂಟ್ರಿ. ಕಳ್ಳರನ್ನ ಹೇಗೆ ಖೆಡ್ಡಾಗಿ ಬೆಳೆಸಬೇಕೋ ಅದೇ ರೀತಿ ಪ್ಲಾನ್ ಮಾಡಿ ಆ ಮಗುವನ್ನ ಸತ್ಯರಾಜು ಬಳಿ ಬಿಡೋದ್ರಲ್ಲಿ ಪೊಲೀಸ್ನವರು ಯಶಸ್ವಿ ಆಗ್ತಾರೆ. ಅಲ್ಲಿಂದ ಆತನ ಮೇಲೆ ನಡೆಯೋ ಅಟ್ಯಾಕ್, ಅಚಾನಕ್ಕಾಗಿ ತನ್ನಂತೆಯೇ ಇರೋ ಇನ್ನೊಬ್ಬ ವ್ಯಕ್ತಿ ಬಂದು ಕಾಪಾಡೋದು, ರೌಡಿಗಳಿಂದ ಬಚಾವ್ ಮಾಡೋ ಮದಕರಿ ಗಾಯಗೊಂಡು ಆಸ್ಪತ್ರೆ ಪಾಲಾದಾಗ ಫ್ಲಾಶ್ ಬ್ಯಾಕ್ ರಿವೀಲ್ ಆಗ್ತಾ ಹೋಗುತ್ತೆ. ಒಂದು ಊರು, ಅಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯ ದುರಾಡಳಿತ, ಆತನ ಹಾಗೂ ಆತನ ಪುತ್ರನ ಕ್ರೌರ್ಯಕ್ಕೆ ಸಂಕಷ್ಟದಲ್ಲಿ ಸಿಲುಕೋ ಜನರು, ಪ್ರಮುಖವಾಗಿ ಹೆಣ್ಣು ಮಕ್ಕಳು. ಅಂತ ಊರಿಗೆ ಕಾಲಿಟ್ಟ ಕೂಡಲೇ ದೊಡ್ಡ ಸಿಗ್ನಲ್ ಕೊಡೋ ಖಡಕ್ ಅಧಿಕಾರಿ ಮದಕರಿ IPS. ದಿನ ಕಳೆದಂತೆ ಆ ಊರಿನ ದುಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಆಗೋ ಮದಕರಿ. ಪೊಲೀಸನ್ನ ಕೊಲ್ಲೋದಕ್ಕೆ ನಡೆಸೋ ಪ್ಲಾನ್ ಸತ್ತೇ ಹೋದ ಅಂದುಕೊಂಡು ಅಧಿಕಾರಿಗೆ ಯಾರೂ ಗೊತ್ತಿಲ್ಲದ ಹಾಗೆ ಗೌಪ್ಯ ಪ್ರದೇಶದಲ್ಲಿ ಟ್ರೀಟ್ಮೆಂಟ್, ಎಲ್ಲವೂ ರಿವೀಲ್ ಆಗುತ್ತೆ. ಆತನಿಗೆ ಇದ್ದ ಒಬ್ಬಳೆ ಮಗಳಿಗೆ ವಿಷಯ ಗೊತ್ತಾಗದಂತೆ ಅದೇ ರೀತಿ ಇರೋ ತನ್ನ ಬಳಿಗೆ ಮಗುವನ್ನ ಬಿಡಲಾಗಿದೆ ಅನ್ನೋದು ಸತ್ಯರಾಜುಗೆ ಗೊತ್ತಾಗುತ್ತೆ. ಅಸಲಿ ಕತೆ ಕೇಳಿ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕು ಅಂತ ಆತ ನಿರ್ಧರಿಸ್ತಾನೆ. ಮತ್ತೆ ಆ ಊರಿಗೆ ಎಂಟ್ರಿ ಕೊಡ್ತಾನೆ. ಅಲ್ಲಿಂದ ಏನಾಗುತ್ತೆ ಅನ್ನೋದು ಸಿನಿಮಾದ ಕ್ಲೈಮ್ಯಾಕ್ಸ್. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಇಡೀ ಸಿನಿಮಾ ನಿಂತಿರೋದೇ ನಾಯಕ ನಟನ ಮೇಲೆ ಅಂತ ಹೇಳ್ಬೋದು. ಯಾಕಂದ್ರೆ 2 ಶೇಡ್ ಇರೋದ್ರಿಂದ ಎರಡೂ ಕ್ಯಾರೆಕ್ಟರ್ ಅನ್ನ ಡೀಟೇಲ್ ಆಗಿ ತೋರಿಸುವಾಗ ಹೆಚ್ಚಿನ ಸಮಯ ನಾಯಕನ ಸ್ಕ್ರೀನ್ ಪ್ರೆಸೆನ್ಸ್ಗೆ ಬೇಕಾಗುತ್ತೆ. ಸತ್ಯರಾಜು ಹಾಗೂ ವೀರ ಮದಕರಿ ಎರಡೂ ಕ್ಯಾರೆಕ್ಟರ್ನಲ್ಲಿ ಸುದೀಪ್ ನಿಂತಾರೆ. ಆರಂಭದಿಂದ ಕೊನೆ ತನಕ ಇದು ರೀಮೇಕ್ ಅನ್ನೋ ನೆನಪು ಬಾರದ ಹಾಗೆ ಕಂಪ್ಲೀಟ್ ಆಗಿ ಕ್ಯಾರಿ ಮಾಡಿಕೊಂಡು ಹೋಗುವಲ್ಲಿ ಸುದೀಪ್ ಸಕ್ಸಸ್ ಆಗಿದ್ದಾರೆ. ಇನ್ನು ಅವರ ಜೊತೆಗೆ ಹೈಲೈಟ್ ಆಗೋದು ಟೆನ್ನಿಸ್ ಕೃಷ್ಣ. ಒಂದು ಕಾಲದಲ್ಲಿ ಟಾಪ್ ಕಾಮಿಡಿಯನ್ ಆಗಿದ್ದ ಟೆನ್ನಿಸ್ ಕೃಷ್ಣ ನಂತರದ ದಿನಗಳಲ್ಲಿ ಕಣ್ಮರೆ ಆಗಿದ್ರು. ಆದ್ರೆ ಸುದೀಪ್ ಜೊತೆ ಅವರ ಕಾಂಬಿನೇಷನ್ ಮತ್ತೆ ಅವರನ್ನ ಮುನ್ನೆಲೆಗೆ ತಂದಿತ್ತು. ಇನ್ನು ನಾಯಕಿ ರಾಗಿಣಿ ದ್ವಿವೇದಿ ತಮ್ಮ ಪಾತ್ರಕ್ಕೆ ನ್ಯಾಯ ತುಂಬಿದ್ರು. ಇನ್ನೊಂದು ಪ್ರಮುಖ ಪಾತ್ರ ಅಂದ್ರೆ ಅದು ಆ ಮಗುವಿನದ್ದು. ಬೇಬಿ ಜರೀಶಾ ಆ ಪಾತ್ರದಲ್ಲಿ ಮನ ಗೆದ್ದಿರ್ತಾರೆ. ಈಗ ವಿಷಯ ಏನಂದ್ರೆ, ಒರಿಜಿನಲ್ ಸಿನಿಮಾ ವಿಕ್ರಮಾರ್ಕುಡುಗಿಂತ ರೀಮೇಕ್ ಸಿನಿಮಾ ವೀರ ಮದಕರಿ ಯಾಕೆ ಸ್ಪೆಷಲ್ ಆಗುತ್ತೆ ಅನ್ನೋದು. ಅಂದಹಾಗೆ ವಿಕ್ರಮಾರ್ಕುಡು ಪಾತ್ರ ತೆಲುಗು ನಟ ರವಿ ತೇಜಗೆ ಹೇಳಿ ಮಾಡಿಸಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮಾಸ್ ಮಹಾರಾಜ ಅಂತ ಕರೆಸಿಕೊಳ್ಳೋ ರವಿ ತೇಜ ಕಾಮಿಡಿ ಟೈಮಿಂಗ್ಸ್ ಕೂಡ ಎಲ್ರಿಗೂ ಗೊತ್ತಿರೋದೆ. ಹೇಳಿ ಕೇಳಿ ಡಬಲ್ ಆಕ್ಟಿಂಗ್ ಆಗಿರೋದ್ರಿಂದ ಒಂದು ಕ್ಯಾರೆಕ್ಟರ್ ಕಾಮಿಡಿ, ಇನ್ನೊಂದು ಕ್ಯಾರೆಕ್ಟರ್ ಪಕ್ಕಾ ಮಾಸ್ನಲ್ಲಿ ರವಿ ತೇಜ ದೊಡ್ಡ ಹಿಟ್ ಕೊಟ್ಟಿರ್ತಾರೆ. ಆದ್ರೆ ಅದು ಕನ್ನಡಕ್ಕೆ ಬಂದಾಗ ಸುದೀಪ್ ಸರಿಯಾದ ಆಯ್ಕೆ ಅನ್ನೋದನ್ನ ವೀರ ಮದಕರಿ ಸಿನಿಮಾ ಪ್ರೂವ್ ಮಾಡಿರುತ್ತೆ. ಅದು ಬರೋ ಹೊತ್ತಿಗಾಗ್ಲೇ ಸುದೀಪ್ ಮಾಸ್ ಹೀರೋ ಎನಿಸ್ಕೊಂಡಿರ್ತಾರೆ. ಅಲ್ಲದೆ ಪೊಲೀಸ್ ಅಧಿಕಾರಿಯಾಗಿ ಒಂದಷ್ಟು ಸಿನಿಮಾಗಳಲ್ಲೂ ಮಿಂಚಿರ್ತಾರೆ. ಆದ್ರಿಂದ ಪೊಲೀಸ್ ಪಾತ್ರ ಸುದೀಪ್ಗೆ ಅಷ್ಟೊಂದು ಚಾಲೆಂಜಿಂಗ್ ಅಂತ ಅನ್ಸಿರೋದಿಲ್ಲ. ಆದ್ರೆ ಕಾಮಿಡಿಯಲ್ಲೂ ಸುದೀಪ್ ಹಿಂದೆ ಬಿದ್ದಿಲ್ಲ ಅನ್ನೋದು ಈ ಸಿನಿಮಾದಿಂದ ಪ್ರೂವ್ ಆಗುತ್ತೆ. ಸುದೀಪ್ ಹಾಗೂ ಟೆನ್ನಿಸ್ ಕೃಷ್ಣ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಪೊಲೀಸ್ ಅಧಿಕಾರಿ ಆಂಗಲ್ ನಲ್ಲಿ ನೋಡ್ತಾ ಹೋದಾಗ ಒರಿಜಿನಲ್ ಸಿನಿಮಾಗಿಂತ ಸುದೀಪ್ ಒಂದು ಹೆಜ್ಜೆ ಎತ್ತರದಲ್ಲಿ ಕಾಣಿಸ್ತಾರೆ. ಅದಕ್ಕೆ ಪ್ರಮುಖ ಕಾರಣವೇ ಬೇಸ್ ವಾಯ್ಸ್. ಹೌದು, ಪ್ರತಿಯೊಬ್ಬ ನಟನಿಗೆ ಆತನದ್ದೇ ಆದ ಒಂದು ಸ್ಟೈಲ್ ಆಫ್ ಆಕ್ಟಿಂಗ್ ಇರುತ್ತೆ. ಅದೇ ರೀತಿ ಮೂಲ ಚಿತ್ರದಲ್ಲಿ ರವಿತೇಜ ತಮ್ಮ ಮಾಮೂಲಿ ಸ್ಟೈಲ್ ನಲ್ಲಿ ಡೈಲಾಗ್ ಹೊಡೆದ್ರೆ, ಇತ್ತ ಕನ್ನಡದಲ್ಲಿ ಸುದೀಪ್ ಸ್ಟೈಲ್ ನ ತೂಕ ಹೆಚ್ಚಿಸೋದೇ ಅವರ ಬೇಸ್ ವಾಯ್ಸ್. ಮೂಲ ಚಿತ್ರದ ಆಡಿಯೋದಲ್ಲಿ ಪ್ರತಿ ಹಾಡಿನ ಮುಂಚೆಯೂ ಒಂದೊಂದು ಪಂಚಿಂಗ್ ಡೈಲಾಗ್ ಅನ್ನ ಬಳಸಿರ್ತಾರೆ. ಕನ್ನಡದಲ್ಲೂ ಕೂಡ ಯಥಾವತ್ ರಿಮೇಕ್ ಮಾಡಿದ್ದು ಇಲ್ಲೂ ಕೂಡ ಅದೇ ರೀತಿಯ ಪಂಚ್ ಡೈಲಾಗ್ಗಳಿದ್ವು. ಅವೆಲ್ಲವೂ ಕಿವಿಯಲ್ಲಿ ಉಳಿಯೋದಕ್ಕೆ ಕಾರಣವೇ ಸುದೀಪ್ರ ಬೇಸ್ ವಾಯ್ಸ್. ಖಡಕ್ ಅಧಿಕಾರಿ ಪಾತ್ರಕ್ಕೆ ಇಂಥ ವಾಯ್ಸ್ ಸಿಕ್ಕಿದ್ದು ಆ ಪಾತ್ರದ ತೂಕವನ್ನ ಹೆಚ್ಚಿಸ್ತಾ ಹೋಗಿತ್ತು. ಏನೋ ಮದಕರಿ ರಿಲೀಸ್ ಆದಾಗ ಸುದೀಪ್ ಸಿಕ್ಕಾಪಟ್ಟೆ ತೆಳ್ಳಗಿರ್ತಾರೆ. ಪೊಲೀಸ್ ಡ್ರೆಸ್ ನಲ್ಲಿ ತೆಳ್ಳಗೆ ಕಂಡ್ರು ಆ ಕ್ಯಾರೆಕ್ಟರ್ ಕುಗ್ಗದೆ ಔಟ್ಸ್ಟ್ಯಾಂಡಿಂಗ್ ಆಗಿ ಹೊರ ಬರೋದಕ್ಕೆ ಕಾರಣವೇ ಆ ಬೇಸ್ ವಾಯ್ಸ್.
ಇದು ಮೂಲ ಸಿನಿಮಾಗೆ ಟಕ್ಕರ್ ಕೊಡೋ ಹಾಗೆ ಬಂದಿದ್ದನ್ನ ರಾಜಮೌಳಿ ಗಮನಿಸಿ ನಂತರದ ಪ್ರಾಜೆಕ್ಟ್ನಲ್ಲಿ ಸುದೀಪ್ ಜೊತೆಗೆ ಕೆಲಸ ಮಾಡೋ ಹಾಗೆ ಮಾಡ್ತು ಅಂತ ಹೇಳಲಾಗುತ್ತೆ. ಅಂದಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸುದೀಪ್ ಕೆರಿಯರ್ಗೆ ದೊಡ್ಡ ಬ್ರೇಕ್ ಕೊಟ್ಟಿದೆ ರಾಜಮೌಳಿ ನಿರ್ದೇಶನದ ಈಗ ಸಿನಿಮಾ ಅನ್ನೋದು. ಅದಕ್ಕೂ ಮುಂಚೆ ಕನ್ನಡದಲ್ಲಿ ಬಿಗ್ಗೆಸ್ಟ್ ಸ್ಟಾರ್ ಆಗಿದ್ದ ಸುದೀಪ್ ಹಿಂದಿ ಆಡಿಯನ್ಸ್ಗೆ ಪರಿಚಿತರಾಗಿದ್ರು. ಕಾರಣ ಫೂಂಕ್ 2 ಹಾಗೂ ರನ್ ಸಿನಿಮಾಗಳಲ್ಲಿ ನಟಿಸಿದ್ರು. ಅದರಲ್ಲೂ ಬಾಲಿವುಡ್ನ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಜೊತೆಗೆ ಅವರಿಗೆ ಪೈಪೋಟಿ ನೀಡೋ ಹಾಗೆ ಸುದೀಪ್ ನಟಿಸಿದ್ದು ದೊಡ್ಡ ಮಟ್ಟದಲ್ಲಿ ಪ್ರಶಂಸೆಗೆ ಕಾರಣವಾಗಿತ್ತು. ಆದರೆ ಆ ಎಲ್ಲಾ ಪಾಪ್ಯುಲಾರಿಟಿಯನ್ನ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗಿದ್ದೆ ಈಗ. ಈ ಸಿನಿಮಾಗೆ ಮದಕರಿಯೇ ದಾರಿ ತೋರಿಸ್ತಾ ಅನ್ನೋ ಟಾಕ್ ಇದೆ. ಅಂದಹಾಗೆ ಈಗ ಸಿನಿಮಾಗೆ ಸುದೀಪ್ರನ್ನ ಯಾಕೆ ಆಯ್ಕೆ ಮಾಡಿದ್ದು ಅನ್ನೋ ಬಗ್ಗೆ ಸಂದರ್ಶನವೊಂದರಲ್ಲಿ ರಾಜಮೌಳಿ ಕಾರಣ ಕೊಡ್ತಾ ಹೋಗ್ತಾರೆ. ಸುದೀಪ್ರ ಹರಿತವಾದ ನಟನೆ ಅವರನ್ನ ಆ ಪಾತ್ರಕ್ಕೆ ಫಿಕ್ಸ್ ಮಾಡೋ ಹಾಗೆ ಮಾಡಿತ್ತು. ನಮ್ಮ ತಲೆಯಲ್ಲಿ ಆ ಪಾತ್ರಕ್ಕೆ ಸುದೀಪ್ ಬಿಟ್ಟು ಬೇರೆ ಯಾರ ಯೋಚನೆಯೂ ಇರಲೇ ಇಲ್ಲ ಅಂತ ಹೇಳ್ತಾರೆ. ಏನು ಆ ಸಿನಿಮಾ ಪ್ರಪೋಸಲ್ ಬಂದಾಗ ರಾಜಮೌಳಿ ಕತೆ ಹೇಳಿದ್ದನ್ನು ಕೂಡ ಸುದೀಪ್ ನೆನಪಿಸಿಕೊಳ್ತಾರೆ. ಕೇವಲ 10 ಸೆಕೆಂಡ್ ಕತೆ ಕೇಳಿದಷ್ಟೇ ನಾನು ಒಪ್ಕೊಂಡು ಬಿಟ್ಟೆ ಅಂತ ಹೇಳ್ತಾರೆ. ನೆಗೆಟಿವ್ ರೋಲ್ ಆಗಿದ್ರು ಕೂಡ ಆ ಪಾತ್ರದ ತೂಕ ಹಾಗಿದ್ದರಿಂದ ಇನ್ನೊಂದು ಯೋಚನೆ ಇಲ್ಲದೆಯೇ ಒಪ್ಕೊಂಡೆ ಅಂತ ಹೇಳ್ತಾರೆ. ಅಂದಹಾಗೆ ಆ ಮುಂಚೆ ಈ ಇಬ್ಬರ ವರ್ಕಿಂಗ್ ಸ್ಟೈಲ್ ಏನು ಅನ್ನೋದು ಪರಸ್ಪರ ಪರಿಚಯ ಮಾಡಿಕೊಟ್ಟಿದೆ ವೀರ ಮದಕರಿ ಸಿನಿಮಾ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಷಯ. ಏನೋ ಆಗ್ಲೇ ಹೇಳಿದ ಹಾಗೆ ಈ ಸಿನಿಮಾ ಸುಮಾರು 7 ಭಾಷೆಗಳಲ್ಲಿ ರೀಮೇಕ್ ಆಗಿತ್ತು ಅಂತ. ಅದರಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿದ್ದು ತೆಲುಗು, ಕನ್ನಡ, ತಮಿಳು ಹಾಗೂ ಹಿಂದಿ ವರ್ಷನ್ಗಳು. ಮೂಲ ಸಿನಿಮಾ ತೆಲುಗು ಆಗಿರೋದ್ರಿಂದ ತೆಲುಗು ಪ್ರೇಕ್ಷಕರು ಅದನ್ನ ಯಾವತ್ತೂ ಮೊದಲ ಸ್ಥಾನದಲ್ಲಿ ಇಟ್ಟಿರ್ತಾರೆ. ಅಲ್ಲದೆ ರವಿತೇಜಗೆ ಹೇಳಿ ಮಾಡಿಸಿರೋದ್ರಿಂದ ಅದು ಮಾಸ್ಟರ್ ಪೀಸ್ ಆಗಿದೆ. ಆದರೆ ಅದನ್ನ ಹೊರತುಪಡಿಸಿದ್ರೆ ಮೋಸ್ಟ್ ಆಫ್ ದ ತೆಲುಗು ಆಡಿಯನ್ಸ್ ಇಷ್ಟಪಡೋದು ಸುದೀಪ್ರ ಮದಕರಿ ಸಿನಿಮಾವನ್ನ. ತಮಿಳಿನಲ್ಲಿ ಈ ಸಿನಿಮಾವನ್ನ ಕಾರ್ತಿ ರೀಮೇಕ್ ಮಾಡಿರ್ತಾರೆ. ಸೇರುತೈ ಅನ್ನೋ ಹೆಸರಲ್ಲಿ ಬಂದ ಈ ಸಿನಿಮಾವನ್ನ ಅಲ್ಲಿಯ ಪ್ರೇಕ್ಷಕರು ಮೆಚ್ಕೊಂಡಿರ್ತಾರೆ. ಆದ್ರೆ ಟಾಪ್ ಅಂತ ಬಂದಾಗ ರವಿತೇಜ ಹಾಗೂ ಸುದೀಪ್ಗೆ ಹೆಚ್ಚಿನ ಮಾರ್ಕ್ಸ್ ಅನ್ನ ಪ್ರೇಕ್ಷಕರು ಕೊಟ್ಟಿರ್ತಾರೆ. ಏನೋ ಹಿಂದಿಯಲ್ಲಿ ಆಗ ಸೌತ್ ಸಿನಿಮಾಗಳ ರೀಮೇಕ್ಗೆ ದೊಡ್ಡ ಡಿಮ್ಯಾಂಡ್ ಇದ್ದ ಟೈಮ್ ಆಗಿದ್ರಿಂದ ಅಕ್ಷಯ್ ಕುಮಾರ್ರ ರೌಡಿ ರಾಥೋಡ್ ಸಿನಿಮಾ ಕೂಡ ಬಿಗ್ಗೆಸ್ಟ್ ಹಿಟ್ ಆಗಿ ಕಾಣಿಸ್ಕೊಂಡಿರುತ್ತೆ. 2006ರಲ್ಲಿ ವಿಕ್ರಮ್ ಆರ್ಕುಡು ರಿಲೀಸ್ ಆದ್ರೆ 2009ರಲ್ಲಿ ವೀರ ಮದಕರಿ ತೆರೆ ಕಂಡಿರುತ್ತೆ. ಅದಾದ 3 ವರ್ಷಗಳ ನಂತರ ಅಂದ್ರೆ 2012ರಲ್ಲಿ ಈಗ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ ನಂತರ ಸುದೀಪ್ ಬಹು ಬೇಡಿಕೆಯ ಬಹುಭಾಷಾ ನಟ ಆಗ್ತಾರೆ. ಅಭಿನಯ ಚಕ್ರವರ್ತಿ ಅನ್ನೋ ಬಿರುದು ಕೂಡ ಬರುತ್ತೆ. ಆದ್ರಿಂದ ಈ ಎಲ್ಲಾ ಬೆಳವಣಿಗೆ ಹಿಂದೆ ವೀರ ಮದಕರಿಯ ಪಾತ್ರ ಇದೆ ಅನ್ನೋ ಟಾಕ್ ಕೂಡ ಇದೆ. ಈ ಸಿನಿಮಾ ನೋಡಿದವರು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.